ನೀವು ನೋಡ್ತಾ ಇದ್ದೀರಾ ಜನಸೇವಾ ಕನ್ನಡ ಟಿವಿ. ಇದು ನಿಮ್ಮ ವಾಹಿನಿ. ಇದ್ದದ್ದು ಇದ್ದಾಗೆ. ಮಂಡ್ಯ ನಗರದ ಸಿಪಾಯಿ ಹೋಟೆಲ್ನ ಸಭಾಂಗಣದಲ್ಲಿ ರಾಷ್ಟ್ರೀಯ ಅಂಚೆ ನೌಕರರ ಸಂಘದ ವತಿಯಿಂದ ಗ್ರೂಪ್ ಸಿ ಪೋಸ್ಟ್ಮ್ಯಾನ್ ಮತ್ತು ಎಂಟಿಎಸ್ ಮತ್ತು ಗ್ರಾಮೀಣ ಅಂಚೆ ನೌಕರರ ಸಂಘ ಮಂಡ್ಯ ವಿಭಾಗ ಹಾಗೂ ಶ್ರೀರಂಗಪಟ್ಟಣ ಶಾಖಾ ವಿಭಾಗದ ವಾರ್ಷಿಕ ಜಂಟಿ ಅಧಿವೇಶನ ಜರುಗಿತು. ಕಾರ್ಯಕ್ರಮವನ್ನು ಮಂಡ್ಯ ವಿಭಾಗದ ಅಂಚೆ ಅಧೀಕ್ಷಕರಾದ ಲೋಕನಾಥ್ ಎಂರವರು ದೀಪ ಬೆಳಗುವ ಮೂಲಕ ಉದ್ಘಾಟಿಸಿದರು. ಎಲ್ಲರನ್ನ ಕೂಡ ಮುಂದೆ ತಪ್ಪಿ ನಾನು ಹಿಂದೆ ಇರುವಂಥದ್ದು ಬಹಳ ಖುಷಿಯಾಗ್ತದೆ. ಅವರೊಂದು ಕ್ರಿಯಾಶೀಲ ವ್ಯಕ್ತಿತ್ವ, ಅವರ ನಾಯಕತ್ವವನ್ನು ಎಲ್ಲರೂ ಕೂಡ ಬೆಚ್ಚಿ ಅಪ್ಪಿಕೊಳ್ಬೇಕಾಗ್ತದೆ. ಹಾಗಾಗಿ ಶ್ರೀಕಾಂತ್ ಸರ್ ಕೂಡ ಅಷ್ಟೇ, ಅವರು ಕೂಡ ಒಂದು ಒಳ್ಳೆಯ ಮಟ್ಟದಲ್ಲಿ ಒಂದು ಸಂಘಟನೆಯನ್ನು ಮುನ್ನಡೆಸ್ಕೊಂಡು ಹೋಗ್ತಿದ್ದಾರೆ. ಸ್ನೇಹಿತರೆ, ಈಗ ಎಲ್ಲೋ ಒಂದು ಕಡೆ ನಮಗೆ ಸಂಘದ ಅನಿವಾರ್ಯತೆ ಬಹಳ ಕಡಿಮೆ ಆಗ್ತದೆ ಅನಿಸ್ತದೆ. ಸುಮಾರು ಒಂದು 7 ವರ್ಷಗಳ ಹಿಂದೆ ಚಿಕ್ಕಮಗಳೂರಿಗೆ ನಾವು ಕಾನ್ಫರೆನ್ಸ್ ಹೋಗಿದ್ದು, ಅಲ್ಲಿ ನಮ್ಮ ಚಿತ್ರಸೇನಾ ಅವರೊಂದು ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು. ಕಳೆದ ಬಾರಿ ಬರುವಾಗ ಈ ಸಭಾಂಗಣ ಕಿಕ್ಕಿರಿದು ತುಂಬಿತ್ತು, ಇದೀಗ ಕೇವಲ ಬೆರಳಿಗೆಷ್ಟು ಮಂದಿ ಮಾತ್ರ ಇದ್ದಾರೆ ಅಂತ. ಯಾಕೆ ಹೇಳಿದ್ರೆ ಆವಾಗ ನಮಗೆ ಹಸಿವೆ ಇತ್ತು, ಹೊಟ್ಟೆಗೆ ಅನ್ನ ಬೇಕಿತ್ತು, ಹಾಗಾಗಿ ನಾವು ಬರ್ತಾ ಇತ್ತು ಅಂತ. ಈಗ ಹೊಟ್ಟೆ ತುಂಬಿದೆ, ಹಾಗಾಗಿ ನಮಗೆ ಯೂನಿಯನ್ನ ಅವಶ್ಯಕತೆ ಇಲ್ಲ ಅನ್ನೋ ಒಂದು ಖೇದಕರದ ವಿಷಾದನೆಯ ಮಾತುಗಳನ್ನು ಆವತ್ತು ಆಡಿದ್ರು. ಅದು ನನಗೆ ಸತ್ಯ ಅಂತ ಕಂಡಿತು. ಸ್ನೇಹಿತರೆ, ಇವತ್ತು ನಾವು ಏನೇ ಸವಲತ್ತುಗಳನ್ನು ಪಡೆದುಕೊಂಡಿದ್ರೂ ಕೂಡ ಅದು ಸಂಘಟನೆಯಿಂದ ಆಗಿದೆ ಹೊರತು ನಮ್ಮ ವೈಯಕ್ತಿಕವಾಗಿ ಏನನ್ನೂ ಕೂಡ ನಾವು ಸಾಧಿಸಲಿಲ್ಲ. ಅಂಚೆ ಅಧೀಕ್ಷಕರು ನಮ್ಮ ಊರಿನವರು, ಪುತ್ತೂರಿನವರು, ಬಹಳ ಸೌಮ್ಯ ಸ್ವಭಾವದವರು. ಅವರೊಂದು ಮಾತು ಹೇಳಿದರು. ಒಂದು ಸಂಘ ಕೂತ್ಕೊಂಡು ಮಾತಾಡ್ತಿರುವಾಗ, ಇಲ್ಲಿ ಮಂಡ್ಯದಲ್ಲಿ ಸಂಘಗಳು ಒಂದು ಸಂಘ ಬಿಟ್ಟರೆ ಮತ್ತು 2 ಸಂಘಗಳು ತುಂಬ ಸಹಕಾರವನ್ನು ಕೊಡ್ತಾ ಇದೆ ಅಂತ. ಯಾವತ್ತೂ ನಾವು ಅಧಿಕಾರ ವರ್ಗದೊಂದಿಗೆ ನಾವು ಸಂಘರ್ಷದ ಹಾದಿಯನ್ನು ಖಂಡಿತವಾಗಿ ತುಳಿಯಬಾರದು. ಹಾಗಂತ ಎಲ್ಲಿ ಸಂಘರ್ಷಕ್ಕೆ ಇಳಿಯಬೇಕು ಅಲ್ಲಿ ಇಳಿಬೇಕಾಗ್ತದೆ. ಪ್ರತಿಯೊಂದೂ ಕೂಡ ನಾವು ಅಲ್ಲಿ ಸಂಘರ್ಷದ ಹಾದಿಯಲ್ಲಿ ಹೋದರೂ ಕೂಡ ಯಾವ ಆಡಳಿತ ಯಂತ್ರ ಸುಸೂತ್ರವಾಗಿ ಸುಲಲಿತವಾಗಿ ನಡೆಯುವುದಿಲ್ಲ. ಈ ನಿಟ್ಟಿನಲ್ಲಿ ನಮ್ಮ ಅಂಚೆ ಅಧೀಕ್ಷಕರು ನಮ್ಮ ಮಂಡ್ಯ ವಿಭಾಗದ ಕಾರ್ಯಶೈಲಿಯನ್ನು ತುಂಬ ಮುಕ್ತಕಂಠದಿಂದ ಹೊಗಳಿದ್ದಾರೆ. ಖಂಡಿತವಾಗಲೂ ಕೂಡ ನಾವು ಕೂಡ ಅಷ್ಟೇ ಒಂದು ಪ್ರತಿ ತಿಂಗಳು ಅಂಚೆ ಅಧೀಕ್ಷಕರೊಂದಿಗೆ ಮಾಸಿಕ ಸಭೆ ನಡೆಸುವಾಗ ಏನು ಸಮಸ್ಯೆಗಳನ್ನು ಕೊಡ್ತೇವೋ ಆ ಸಮಸ್ಯೆಗಳಿಗೆ ಸೂಕ್ತವಾದ ಪರಿಹಾರವನ್ನು ಕೂಡ ನಾವು ಅಲ್ಲಿ ಕೊಡ್ತಾ ಇತ್ತು. ಸ್ನೇಹಿತರೆ, ಕೆಲವೊಂದು ಸಂದರ್ಭದಲ್ಲಿ ಏನಾಗುತ್ತೆ ಹೇಳಿದರೆ, ಎಲ್ಲಿ ಸಂಘ ಅಲ್ಲಿ ಅಸ್ತಿತ್ವದಲ್ಲಿ ಇಲ್ಲೋ ಅಲ್ಲಿ ಒಂದು ಆಡಳಿತ ವರ್ಗದವರ ದರ್ಪ ಮಿತಿಮೀರಿ ಹೋಗ್ತಾ ಇರ್ತಾರೆ. ಇದು ನಾನು ಕಣ್ಣಾರೆ ಕಂಡ 1-2 ವಿಭಾಗದಲ್ಲಿ ಕಂಡಿದ್ದೇನೆ. ಇತ್ತೀಚೆಗೆ ಕೂಡ ನಾನು ಒಂದು ಕೆಲಸ ಮಾಡಿ ಬಂದ ವಿಭಾಗದಲ್ಲಿ ಕಂಡುಕೊಂಡಿದ್ದೇನೆ. ಬಂದಾಗ ಕೆಲವೊಂದು ವಿಚಾರಗಳು ಮನಸ್ಸಿಗೆ ಬರುತ್ತೆ. ಒಂದು ಎಂಪ್ಲಾಯರ್ ಮತ್ತು ಎಂಪ್ಲಾಯಿಗಳ ಮಧ್ಯೆ ಇರುವಂಥ ಒಂದು ಗುಂಡಿನೇ ಒಂದು ಸಂಘ. ಸೊ ಆ ಒಂದು ಸಂಘದಲ್ಲಿ ಈಗ ಸಂಘ ಅಂತ ಬಂದಾಗ ಹೆಚ್ಚಿನ ಒಂದು ಸದಸ್ಯರಿಗೆ ಬರುವಂಥದ್ದು, ನೆನಪಲ್ಲಿ ಬರುವಂಥದ್ದು ಸಂಘ ನಮಗೆ ಏನು ಕೊಟ್ಟಿದೆ ಅಂತೇಳಿ ಒಂದನೇದಾಗಿ. ಎರಡನೇದಾಗಿ ನಾವು ಸಂಘಕ್ಕೆ ಏನು ಕೊಟ್ಟಿದ್ದೇವೆ ಅನ್ನೋದನ್ನು ಕೂಡ ಚಿಂತನೆ ಮಾಡಬೇಕು. ಅದಕ್ಕೆ ಈ ಒಂದು ಅಧಿವೇಶನಗಳು ಸಹಕಾರಿಯಾಗುತ್ತೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಮುಖ್ಯವಾಗಿ ಭಾಳ ಒಂದು ವಿಷಯ ಸಂಗತಿ ಪ್ರಾಸ್ತಾವಿಕದಲ್ಲಿ ಹೇಳಿದರು. ನಾವು ನಮ್ಮ ಸಂಘ ಯಾವುದೇ ಒಂದು ಉದ್ದೇಶ ಅಂದರೆ ನಮ್ಮ ಉದ್ದೇಶ ಏನಂತ ಕ್ಲಿಯರ್ ಆಗಿ ಹೇಳಿದರು. ನಾವು ಎಲ್ಲರ ಜೊತೆ ಒಂದಾಗಿ ಇದ್ಕೊಂಡು ಈ ಸಂಘವನ್ನು ಮುನ್ನಡೆಸ್ತೀವಿ, ನಾವು ಯಾವುದೇ ಸ್ವಾರ್ಥಕ್ಕೆ ಈ ಸಂಘವನ್ನು ಮಾಡ್ತಾ ಇಲ್ಲ ಅಂತೇಳಿ ಭಾಳ ಖುಷಿ ಆಯ್ತು ಆ ಒಂದು ಪದ ಕೇಳಿ. ಯಾಕಂದರೆ ಒಂದು ನೌಕರರ ಒಂದು ಸಮಸ್ಯೆಗಳು ಈ ಸಂಘ ಇರುವುದೇ ಅದಕ್ಕೆ. ಈಗ ಸರ್ಕಾರದ ನಿಯಮಗಳು ಬರುತ್ತೆ, ನೀತಿಗಳು ಬರುತ್ತೆ, ಅದನ್ನು ಮೊದಲಾಗಿ ಕ್ವಶನ್ ಮಾಡುವಂಥ ಅಧಿಕಾರ ಇರೋದು ಸಂಘಕ್ಕೆ. ಅವರು ಧೈರ್ಯವಾಗಿ ಅದನ್ನು ಕೇಳ್ಬೋದು. ಯಾವುದೇ ಸಮಸ್ಯೆಯನ್ನು ಇರ್ಬೋದು, ಯಾವುದೇ ಒಂದು ನೀತಿ ನಿಯಮಗಳನ್ನು ಕ್ವಶನ್ ಮಾಡುವಂಥ ಅಧಿಕಾರ ಇರುವಂಥದ್ದು ಸಂಘಕ್ಕೆ, ಬೇರೆ ಯಾರಿಗೆ ಅದನ್ನು ಕೇಳಲಿಕ್ಕೆ ಅವಕಾಶ ಇಲ್ಲ. ಸೊ ಅದರಿಂದಾಗಿ ಈ ಸಂಘ ನಾವು ಕೂಡ ಈಗ ಸರ್ಕಾರದ ದ್ವಂದ್ವ ನೀತಿಗಳು ಬರುತ್ತೆ, ಅದನ್ನು ಕ್ವಶನ್ ಮಾಡುವಂಥ ಅಧಿಕಾರ ಸಂಘ ಪಡ್ಕೊಂಡಿದೆ. ಸೊ ಅದಕ್ಕೆ ಸಂಘ ಬೇಕೇ ಬೇಕು. ಯಾವುದೇ ಒಂದು ನಮಗೆ ಸವಲತ್ತುಗಳನ್ನು ಪಡ್ಕೊಳ್ಬೇಕಿದ್ರೆ, ಸೌಲಭ್ಯಗಳನ್ನು ಪಡ್ಕೋಬೇಕಿದ್ರೆ ಅದನ್ನು ಕೇಳಲಿಕ್ಕೆ ಸಂಘ ಬೇಕಾಗುತ್ತೆ. ಈಗ ನಾವು ಭಾಳಷ್ಟು ಸರ್ಕಾರದಿಂದ ಸವಲತ್ತುಗಳನ್ನು ಪಡೀತಾ ಇದ್ದೇವೆ. ಆ ಸವಲತ್ತುಗಳನ್ನು ನಾವು ಪಡೀತಿದ್ದೇವೆ ಅಂದರೆ ಅದಕ್ಕೆ ಸಂಘವೇ ಕಾರಣ. ಸರ್ಕಾರದನ್ನು ನೇರವಾಗಿ ಯಾರಿಗೂ ಕೊಡಲ್ಲ, ನಾವು ಕೇಳಿದರೆ ಮಾತ್ರ. ನಮ್ಮ ನೀತಿ ನಿಯಮಗಳಿರ್ಬೋದು, ನಾವು ಆ ಒಂದು ವಲಯ ಮಟ್ಟ ಇರ್ಬೋದು, ರಾಷ್ಟ್ರೀಯ ಮಟ್ಟದಲ್ಲಿ ಇರ್ಬೋದು, ಅಲ್ಲಿ ಕೇಳುವಂಥ ನಮ್ಮ ಡಿಮಾಂಡ್ಗಳೇನಿದೆ, ಬೇಡಿಕೆಗಳೇನಿದೆ, ಅದನ್ನು ಸರ್ಕಾರಕ್ಕೆ ತಲುಪಿಸುವಂಥ ವ್ಯವಸ್ಥೆಯನ್ನು ಸಂಘದ ಪದಾಧಿಕಾರಿಗಳು ಮಾಡ್ತಾ ಇದ್ದಾರೆ. ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.